ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ 2 ಮಾರ್ಚ್ 2026 ತರಗತಿ 6ನೇ ತರಗತಿ ವಿಷಯ ಕನ್ನಡ, ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ. ರೋಮನ್ ಸಂಖ್ಯೆ 1, ಸೂಕ್ತ ಪದಗಳಿಂದ ಬಿಟ್ಟ ಸ್ಥಳ ತುಂಬಿರಿ. 1ನೇ ಪ್ರಶ್ನೆ, ನೀರವ್ವ ಗಂಗವ್ವ ಡ್ಯಾಶ್ ಬಾರವ್ವ. ಉತ್ತರ, ಮಳಿಯಾಗಿ ಬಾರವ್ವ. 2ನೇ ಬಿಟ್ಟ ಸ್ಥಳ, ಹರಿಯು ಕೊಳದ ಹತ್ತಿರ ಡ್ಯಾಶ್ ಅನ್ನು ನೋಡಿದನು. ಉತ್ತರ, ಹರಿಯು ಕೊಳದ ಹತ್ತಿರ ಬಿಳಿ ಕೊಕ್ಕರೆ ನೋಡಿದನು. 3ನೇ ಒಂದು ಬಿಟ್ಟ ಸ್ಥಳ, ಅನ್ನಕ್ಕೆ ಬಂದಿರುವ ಡ್ಯಾಶ್ ಮನ್ನಿಸದೆ. ಉತ್ತರ, ಕುನ್ನಿಗಳ ಮನ್ನಿಸದೆ. ಮೇನ್ ಕ್ವೆಶ್ಚನ್ ನಂಬರ್ 2, ಆವರಣದಲ್ಲಿ ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ. 4ನೇ ಪ್ರಶ್ನೆ, ಕಾಗದ, ಪತ್ರ, ದೂರವಾಣಿ, ಓಲೆ ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ. ಇದರ ಉತ್ತರ, ದೂರವಾಣಿ. 5ನೇ ಪ್ರಶ್ನೆ, ನೀರು ಪದದ ಸಮಾನಾರ್ಥಕ ಪದ ಬರೆಯಿರಿ. ನೀರು ಪದದ ಸಮಾನಾರ್ಥಕ ಪದ ಜಲ, ಅಂಬು, ವಾರಿಜ ಇತ್ಯಾದಿ ಪದಗಳು ಬರ್ತವೆ. 6ನೇ ಪ್ರಶ್ನೆ, ಕಾರ್ಯ ಪದದ ತದ್ಭವ ರೂಪ ಬರೆಯಿರಿ. ಉತ್ತರ, ಕಾರ್ಯ ಪದದ ತದ್ಭವ ರೂಪ ಕಜ್ಜ. ಮೇನ್ ಕ್ವೆಶ್ಚನ್ ನಂಬರ್ 3, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಗಿರೀಶ ಸವರ್ಣ ದೀರ್ಘ ಸಂಧಿಯಾದರೆ ಸುರೇಶ ಡ್ಯಾಶ್. ಉತ್ತರ, ಸುರೇಶ ಅನ್ನೋದು ಗುಣಸಂಧಿ. 8ನೇ ಪ್ರಶ್ನೆ, ಜುಳು ಜುಳು ಅನುಕರಣ ವ್ಯಯ ಆದರೆ ಆಟ ಪಾಠ ಡ್ಯಾಶ್. ಉತ್ತರ, ಆಟ ಪಾಠ ಇದು ಜೋಡು ನುಡಿ. 9ನೇ ಪ್ರಶ್ನೆ, ನೆರೆಮನೆ ಪಕ್ಕದ ಮನೆ ಆದರೆ ಸೆರೆಮನೆ ಡ್ಯಾಶ್. ಉತ್ತರ, ಸೆರೆಮನೆ ಅಂತಂದರೆ ಅದು ಕಾರಾಗೃಹ. ಮೇನ್ ಕ್ವೆಶ್ಚನ್ ನಂಬರ್ 4, ಕೊಟ್ಟಿರುವ ಪದ್ಯವನ್ನು ಪೂರ್ಣಗೊಳಿಸಿ. ಇಲ್ಲಿ ನೀರವ್ವ ತಾಯಿ ಡ್ಯಾಶ್ 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 ನೀಡವ್ವ ತಾಯಿ. ಪದ್ಯವನ್ನು ನೋಡೋದಾದರೆ, ನೀರವ್ವ ತಾಯಿ ನೆಲದ ಕಣಕಣದಾಗ ಮನದ ಪದ ಪದರಾಗ ತುಂಬವ್ವ ತಾಯಿ ಜೀವನ ನೀನೆಮಗೆ ನೀಡವ್ವ ತಾಯಿ. ಮೇನ್ ಕ್ವೆಶ್ಚನ್ ನಂಬರ್ 5, ಸಂದರ್ಭ ಸಹಿತ ವಿವರಿಸಿ. ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ. ಉತ್ತರ, ಈ ವಾಕ್ಯವನ್ನು ಡಾಕ್ಟರ್ ಅನುಪಮ ನಿರಂಜನರವರು ಬರೆದ ಧನ್ಯವಾದ ಹೇಳಿದ ಕೊಕ್ಕರೆ ಎಂಬ ಪಾಠದಿಂದ ಆರಿಸಲಾಗಿದೆ. ತಾನು ಪೀತಾಂಬರವನ್ನು ನೇಯುವಾಗ ಯಾರು ನೋಡಬಾರದೆಂದು ಹೇಳಿದ್ದರೂ ಕುತೂಹಲ ತಡೆಯಲಾರದೆ ಅವಳ ಹತ್ತಿರ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕೆಂದುಕೊಂಡು ಹರಿ ಕೊಠಡಿಯ ಒಳಗೆ ಹೋದಾಗ ಕೊಕ್ಕರೆ ರೂಪದಲ್ಲಿದ್ದ ಹುಡುಗಿಯು ಹರಿಗೆ ಹೇಳಿದಳು. 12ನೇ ಪ್ರಶ್ನೆ, ಓ ಗೆಳೆಯ ಅರ್ಧವ ನೀ ಹೊರು ದಮ್ಮಯ್ಯ. ಉತ್ತರ, ಈ ವಾಕ್ಯವನ್ನು ಕಯ್ಯಾರ ಕಿಯಣ್ಣರೈ ಬರೆದ ನೀ ನನಗಿದ್ದರೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಈ ಮಾತನ್ನು ಕತ್ತೆಯು ಕುದುರೆಗೆ ಹೇಳಿದ ಮಾತಾಗಿದೆ. ಭೀಮಣ್ಣನು 10 ಮಣ ಹಿಂಡಿಯನ್ನು ಕತ್ತೆಯ ಬೆನ್ನಿನ ಮೇಲೆ ಹೇರಿಸಿದಾಗ ಅದರ ಭಾರವನ್ನು ತಾಳಲಾರದೆ ಮೇಲಿನಂತೆ ಅರಚುತ್ತದೆ. ಮೇನ್ ಕ್ವೆಶ್ಚನ್ ನಂಬರ್ 6, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ. 3 ಪ್ರಶ್ನೆಗಳಿದ್ದಾವೆ. 13ನೇ ಪ್ರಶ್ನೆ, ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿದೆ? ಉತ್ತರ, ಸಿದ್ಧಾರೂಢರ ಮಠವು ಧಾರವಾಡ ಜಿಲ್ಲೆಯಲ್ಲಿದೆ. 14ನೇ ಪ್ರಶ್ನೆ, ಹೃದಯ ವಚನಗಳು ಪದ್ಯವನ್ನು ಬರೆದ ಕವಿ ಯಾರು?
ಉತ್ತರ ಅಮೃತ ಸೋಮೇಶ್ವರ. 15ನೇ ಪ್ರಶ್ನೆ, ಭೀಮಣ್ಣನು ಎಲ್ಲಿಗೆ ಹೋದನು? ಉತ್ತರ ಭೀಮಣ್ಣನು ಸಂತೆಗೆ ಹೋದನು. ಮೇನ್ ಕ್ವಶನ್ ನಂಬರ್ 7ರಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ 2ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 2 ಅಂಕದ ಪ್ರಶ್ನೆಗಳು. 16ನೇ ಪ್ರಶ್ನೆ, ಹರಿಯು ಕೊಕ್ಕರೆಯನ್ನು ಹೇಗೆ ಉಪಚರಿಸಿದನು? ಉತ್ತರ ಕೊಕ್ಕರೆಯು ಮೈಯೊಳಗೆ ಚುಚ್ಚಿದ್ದ ಬಾಣವನ್ನು ತೆಗೆದು ಗಾಯಕ್ಕೆ ರಸಮೂಲಿಕೆಯನ್ನು ಹಾಕಿ ಉಪಚರಿಸಿದನು. 17ನೇ ಪ್ರಶ್ನೆ, ಯಾಣದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ. ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದೇ ಆ ದಂತಕಥೆ. 18ನೇ ಪ್ರಶ್ನೆ, ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು? ಉತ್ತರ 1905ರ ಆಗಸ್ಟ್ 16ರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು. ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎನ್ನುವ ಬೃಹತ್ತಾದ ಚಳವಳಿಯನ್ನು ನಡೆಸಿದರು. ಇದಕ್ಕೆ ಮಣಿದ ಸರ್ಕಾರ 1911ರಲ್ಲಿ ಪುನಃ ಬಂಗಾಳವನ್ನು ಒಂದು ಮಾಡಿತು. ಈ ಘಟನೆಯಿಂದ ಕನ್ನಡಿಗರು ಪ್ರೇರಿತರಾಗಿ ಕನ್ನಡ ನಾಡನ್ನು ಏಕೀಕರಣಗೊಳಿಸಲು ಮುಂದಾದರು. 19ನೇ ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮಳಲ್ಲಿ ನಿನಗೆ ಮೆಚ್ಚುಗೆಯಾದ ಅಂಶಗಳು ಯಾವುವು? ಉತ್ತರ ಧೈರ್ಯ, ಸಾಹಸ, ಕೆಚ್ಚೆದೆಯ ಹೋರಾಟ, ಸೋಲನ್ನು ಒಪ್ಪಿಕೊಳ್ಳದ ಮನೋಭಾವ ಇತ್ಯಾದಿ ಗುಣಗಳು ವಿದ್ಯಾರ್ಥಿಗಳು ಬರೆಯಬೇಕು. 20ನೇ ಪ್ರಶ್ನೆ, ಹುಡುಗಿ ಕೊಠಡಿಯೊಳಗೆ ಏನು ಮಾಡುತ್ತಿದ್ದಳು? ಉತ್ತರ ಹುಡುಗಿಯು ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಪೀತಾಂಬರವನ್ನು ನೇಯುತ್ತಿದ್ದಳು. 21ನೇ ಪ್ರಶ್ನೆ, ಜನ ಕೆರಳಿ ಜರೆಯುವುದು ಯಾವಾಗ? ಉತ್ತರ 9 ಬಾರಿ, ಅಂದರೆ ಹಲವು ಬಾರಿ ಉಪಕಾರ ಮಾಡಿ 1 ಬಾರಿ ಮರೆತರೆ, ಹಾಗೂ 10 ಸಾರಿ, ಅಂದರೆ ಬಹಳಷ್ಟು ಸಾರಿ ಹೊಗಳಿ ಒಮ್ಮೆ ಯಾವಾಗಲಾದರೂ ಅವರ ತಪ್ಪನ್ನು ತೋರಿಸಿದರೆ ಜನ ಕೆರಳಿ ಜರೆಯುವರು. ಮೇನ್ ಕ್ವಶನ್ ನಂಬರ್ 8, ಕೊಟ್ಟಿರುವ ಕವಿಯ ಕಾಲ, ಕೃತಿ, ಸ್ಥಳ ಮತ್ತು ಪ್ರಶಸ್ತಿಗಳ ಬಗ್ಗೆ ಬರೆಯಿರಿ. 22ನೇ ಪ್ರಶ್ನೆ, ಡಾಕ್ಟರ್ ಅನುಪಮ ನಿರಂಜನ. ಉತ್ತರ ಇವರ ಜನನ 1934 ಮೇ 17, ಸ್ಥಳ ತೀರ್ಥಹಳ್ಳಿ. ಕೃತಿಗಳು ಕೇಳು ಕಿಶೋರಿ, ತಾಯಿ ಮಗು, ಅನಂತಗೀತ, ಶ್ವೇತಾಂಬರಿ, ಹಿಮದ ಹೂ, ಆಳ, ದಿಟ್ಟೆ. ಹಾಗೂ ಇವರ ಪ್ರಶಸ್ತಿಗಳು ಅಂತಂದರೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ, ಮುಂಬಯಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ. ಮೇನ್ ಕ್ವಶನ್ ನಂಬರ್ 9, ಕೊಟ್ಟಿರುವ ಪ್ರಶ್ನೆಗಳಿಗೆ 3ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 4 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳಿದ್ದಾವೆ. 23ನೇ ಪ್ರಶ್ನೆ, ಸಿದ್ಧಾರೂಢ ಜಾತ್ರೆಯ ತೇರೆಳೆಯುವ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ವರ್ಣಿಸಿ. ಉತ್ತರ ಮೆಚ್ಚಲು ಮಠದ ಮುಂದೆ ಒಂದು ದೊಡ್ಡ ಮಂಟಪ, ಅದರ ಮುಂದೆ ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳನ್ನು ಹಚ್ಚಿ ಸಿಂಗರಿಸಿದ ದೊಡ್ಡ ತೇರು ನಿಂತಿತ್ತು. 4 ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು. ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು, ಕೆಲವರು ತೇರಿನ ಹಗ್ಗ ಹಿಡಿದು ಅದರ ಸಮೀಪ ನಿಂತರು. ಎಲ್ಲರೂ ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ಎಳೆಯತೊಡಗಿದರು. ನೆಕ್ಸ್ಟ್ ಪ್ರಶ್ನೆ, ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ. ಪತ್ರದಲ್ಲಿ ನೋಡಿದರೆ ಇಂದ ರವಿ, 4ನೇ ಮುಖ್ಯ ರಸ್ತೆ, 1ನೇ ಅಡ್ಡ ರಸ್ತೆ, RR ನಗರ, KM ಕಾಲೋನಿ, ಮೈಸೂರು ಅಂತ ಇದೆ. ತಾವು ತಮ್ಮ
ಹೆಸರು ಮತ್ತು ಸ್ಥಳವನ್ನು ಹಾಕಿ ತಾಲೂಕು ಜಿಲ್ಲೆಗಳನ್ನು ಹಾಕಿ ಬರೀಬೇಕಾಗುತ್ತೆ. ಇಲ್ಲಿ ಗೆ ನಿರ್ದೇಶಕರು ಮಹಾನಗರ ಪಾಲಿಕೆ ಮೈಸೂರು, ಅಥವಾ ನೀವು ಕೂಡ ಗೆ ಅಂತ ಹಾಕಿ ಮಹಾನಗರ ಪಾಲಿಕೆ ಅಥವಾ ನಗರ ಪಾಲಿಕೆ ನಗರಸಭೆಗೆ ಬರೆದು ಕೂಡ ಬರಿಬೋದು. ಇಲ್ಲಿ ನೆಕ್ಸ್ಟು ಮಾನ್ಯರೇ ಬರಿಬೇಕು. ವಿಷಯ ಬೀದಿ ದೀಪಗಳನ್ನು ಸರಿಪಡಿಸುವುದರ ಬಗ್ಗೆ. KM ಕಾಲೋನಿ ಸೇರಿದ RR ನಗರ 4ನೇ ಮುಖ್ಯ ರಸ್ತೆ 1ನೇ ಅಡ್ಡ ರಸ್ತೆಯಲ್ಲಿ 10 ಬೀದಿ ದೀಪಗಳಿದ್ದು ಅದರಲ್ಲಿ 2 ಮಾತ್ರ ಉರಿಯುತ್ತಿದೆ. ಉಳಿದ 8 ದೀಪಗಳು ಕೆಟ್ಟು ಸುಮಾರು 4 ದಿನಗಳಾಯಿತು. ಇದುವರೆಗೂ ಯಾರೂ ಸರಿಪಡಿಸಿಲ್ಲ. ಮೌಖಿಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದರೂ ಪ್ರಯೋಜನವಾಗಿಲ್ಲ. ರಾತ್ರಿ ವೇಳೆ ಜನ ಓಡಾಡುವುದು ಬಹಳ ಕಷ್ಟಕರವಾಗಿದೆ. ರಸ್ತೆ ಕೂಡ ಸರಿಯಿಲ್ಲ. ಹಳ್ಳ ಕೊಳ್ಳ ನಾಯಿ ಕಾಟ ಬೇರೆ. ದಯವಿಟ್ಟು ತಕ್ಷಣ ಬೀದಿ ದೀಪಗಳನ್ನು ಸರಿಪಡಿಸಬೇಕೆಂದು ಇಲ್ಲಿನ ನಿವಾಸಿಗಳ ಪರವಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ. ಸಹಿಯನ್ನು ಮಾಡಬೇಕು. ನಿವಾಸಿಗಳ ಸಹಿ, ಒಂದು 4-5 ಜನರದ ಸಹಿಯನ್ನು ಮಾಡಿ ನಿವಾಸಿಗಳ ಸಹಿಯನ್ನು ಕೊಡಬೇಕಾಗಿರುತ್ತೆ. ಧನ್ಯವಾದಗಳು.